ಗುರು ಪೌರ್ಣಿಮೆ ಇರೋದ್ರಿಂದ ದೇವಸ್ಥಾನಕ್ಕೆ ಸೌಂಡ್ ನೋಡಿ ಹೆಂಗ್ ಬತ್ತೈತ್ ನೀರು. ಟೀಚರೇ ಸರಿ ಇಲ್ಲ. ನಿಮ್ಮ ಅಪ್ಪನ್ ಕೂರಿಸ್ಕೊಂಡು ನೋಡಿ ಹಿಂಗಡಿಕೆ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೊಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಗೈಸ್. ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೋಗ್ತಿದ್ವಿ. ನನ್ನ ಹಸ್ಬೆಂಡ್ ಇರೋದ್ರಿಂದ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಮಗೆ ನಿಯರ್ ಇರೋವಂಥ ಚಂದ್ರಬನೋಡಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹೇಗಿದೆ ಔಟ್ಫಿಟ್? ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಬನ್ನಿ, ದೇವಸ್ಥಾನದಲ್ಲಿ ಸಿಗ್ತೀವಿ. ಗೈಸ್, ಹೋಗಬೇಕಾದ್ರೆ ಬೈಕಲ್ಲಿ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಲೇಸ್ದು ಮತ್ತು ಇನ್ನೊಂದು ಕುರ್ಕುರೆ ಎರಡು ತೊಗೊಂಡಿದ್ದೆ. ನನ್ನ ಮಕ್ಳಿಗೆ ತಿನ್ನಬೇಡಿ ಅಂತೀನಿ, ಬಟ್ ನಾನೇ ತಿನ್ನೋಣ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನಾನು ಬೈಕಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಎಚ್ಚರ ಮಾಡ್ತಿದ್ದಾರೆ ನನಗೆ. ತಕ್ಷಣ ಅಲ್ಲಿ ಜನ ನೋಡಿದ ತಕ್ಷಣ ಭಯ ಥರನೇ ಎಚ್ಚರ ಆಗ್ಬಿಡ್ತು. ಬಟ್ ಬೈಕಲ್ಲಿ ನಿದ್ದೆ ಮಾಡಬೇಡಿ. ಬಟ್ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ, ಮಿಸ್ಸಾಗಿ ನನಗೆ ಗೊತ್ತಿಲ್ಲದೆ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಅವತ್ತೇನು ರಶ್ ಇರಲಿಲ್ಲ ಗೈಸ್, ಬಿಕಾಸ್ ಹಿಂದಿನ ದಿನ ಮಂಗಳವಾರ ಇತ್ತು. ಮಂಗಳವಾರ ಇದ್ದಿದ್ದರಿಂದ ಮಾರನೇ ಬೆಳಿಗ್ಗೆ ವೆಡ್ನೆಸ್ಡೇ ಬುಧವಾರ ಇದ್ದಿದ್ದರಿಂದ ಅಷ್ಟು ರಶ್ ಇಲ್ಲ. ನನ್ನ ಪ್ರಕಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆಯಲ್ಲಿದ್ದಷ್ಟು ರಶ್ಶು ಉಡುಮೆ ದಿನ ಇರಲಿಲ್ಲ. ಇವ್ರು ಬಿದ್ದಿದ್ರಲ್ವ, ಇವ್ರಿಗೆ ಹಂಗೆ ದೃಷ್ಟಿ ತೆಗೆಸ್ಕೊಂಡು ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟೆ ಹೋದ್ವಿ. ಚೆನ್ನಾಗಾಯಿತು ಕೂಡ ಪೂಜೆ. ರಶ್ ಇಲ್ಲದೆ ಇರೋದ್ರಿಂದ ಒಂದು 10 ನಿಮಿಷಕ್ಕೆ ದರ್ಶನವೂ ಆಯಿತು. ಪೂಜೆ ಯಾವಾಗಲೂ ಅಷ್ಟೇ ಒಳಗಡೆ ಮಾಡೋಕ್ಕೊಡಲ್ಲ, ಬಟ್ ಮಡ್ಲಕ್ಕಿ ಇದ್ದರೆ ಮಡ್ಲಕ್ಕಿ ಇಡೋಕ್ಕೆ ಕೊಡ್ತಾರೆ ಅನಿಸುತ್ತೆ. ನಾನು ಮಡ್ಲಕ್ಕಿ ಒಳಗಡೆ ಯಾವತ್ತೂ ಚನ್ನಗನಳೆಯಮ್ಮಂಗೆ ಮಡ್ಲಕ್ಕಿ ಕೊಟ್ಟಿಲ್ಲ ಒಟ್ಟು ಇಲ್ಲಿವರೆಗೂ. ಇಲ್ಲೇ ಪೂಜೆ ಮಾಡೋದೆಲ್ಲ. ಬಟ್ ಇಲ್ಲಿ ನಾನು ಆಗಲೇ ಹಳೆಯ ವಿಡಿಯೋದಲ್ಲೂ ಹೇಳಿದ್ದೀನಿ ಗೈಸ್, ಮೇಂಟೆನೆನ್ಸ್ ಗೈಸ್ ನಿಜವಾಗ್ಲೂ ಅಲ್ಲಲ್ಲೇ ಗಂಧದ ಕಡ್ಡಿ ಬಣ್ಣ ಅದೊಂದು ಚೆಂದ ಇಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಚೆಂದ. ಬಟ್ ಅಂದರೆ ಅವ್ರು ತಾನೇ ಎಷ್ಟು ಅಂತ ಹೇಳ್ತಾರೆ ಅಲ್ವಾ, ಹೋಗುವಂಥ ಭಕ್ತರು ಅದನ್ನು ನೆರವೇರಿಸ್ಬೇಕು. ಅಲ್ಲಲ್ಲೇ ಎಲ್ಲನೂ ಎಸ್ಬಿಟ್ಟು ಪೊಲ್ಯೂಷನ್ ತುಂಬಾ ಎಸ್ತಿರ್ತಾರೆ ಅಲ್ಲಲ್ಲೇ. ನಾನಂತೂ ಒಳ್ಳೆ ಆಂಟಿ ಥರ, ಒಳ್ಳೆ ಅಜ್ಜಿ ಥರ ಕಾಣ್ತಾಯಿದ್ದೀನಿ, ಒಂದು 40-50 ವರ್ಷ ಆಗಿರೋ ಅಜ್ಜಿ ಥರ. ಬರ ಬರ ಕಡೆ ದಾಟ್ಲ ನಮ್ಮ ಕೊಟ್ಟ ಅಲ್ಲೆಯ ಬಾಳೆಹಣ್ಣು ಸಿಕ್ಸಿ ಅವಯ್ಯ. ಗೈಸ್, ಅಲ್ಲಿಂದ ಪೂಜೆ ಮುಗಿಸಿ ದರ್ಶನಕ್ಕೆ ಅಂದ್ಬಿಟ್ಟು ಹೊರಟ್ವಿ. ಜಾಸ್ತಿ ಜನ ಇದ್ದರೆ ನಾನು ದರ್ಶನಕ್ಕೆ ಹೋಗಲ್ಲ. ಈಚೆ ಕಡೆ ಹಂಗೆ ದೇವಿನ ಸ್ವಲ್ಪ ನೋಡಿಬಿಟ್ಟು ಕೈ ಮುಗಿದು ಅಡ್ಬಿದ್ದು ಹೊರಟ್ಬಿಡ್ತೀನಿ. ಬಟ್ ಜನ ಇರಲಿಲ್ಲ ಅಲ್ವಾ, ಹಾಗಾಗಿ ಕ್ಯೂಗೆ ನಿಲ್ಲೋಣ ಅಂದ್ಬಿಟ್ಟು ಹೋದ್ವಿ. ಇವರೆಲ್ಲ ಆಶೀರ್ವಾದ ಮಾಡ್ತಿದ್ರು, ಹಾಗೆ ಹೇಗೆ ದುಡ್ಡು ಕೊಡಿ ಅಂತ. ಬಟ್ ನಾನಲ್ಲಿ ಕೂತಿರೋರು ಕೊಟ್ಟರು ಈ ಥರದವ್ರಿಗೆಲ್ಲ ಕೊಡಲ್ಲ ಗೈಸ್. ಬಿಕಾಸ್ ಏನು ಗೊತ್ತಾ, ದೇವರನ್ನೋ ಒಂದು ಹೆಸರಲ್ಲಿ ಏನೋ ಮೋಸ ಮಾಡ್ತಿದ್ದಾರೆ ಅನ್ನೋದು ಫೀಲ್ ನನಗೆ. ಬಟ್ ನಿಜ ಏನು ಇನ್ನೊಂದೇನು ನನಗೆ ಗೊತ್ತಿಲ್ಲ. ಬಟ್ ನನಗೇನೋ ಮನಸ್ಸಲ್ಲಿ ಆ ಥರ ಇದೆ. ಅದಿದ್ರೂ ತಪ್ಪು ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ಸಾರಿ. ಬಟ್ ನನಗೇನೋ ಇನ್ನೂ ಏಜ್ ಆಗಿರೋ ಅಜ್ಜಿರು ಹೂ ಮಾರ್ತಾರೆ, ಹಣ್ಣು ಮಾರ್ತಾರೆ, ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ಪಾಪ ಕಷ್ಟಪಟ್ಟು. ಅಂಥವ್ರ ಮುಂದೆ ಇವರು ದೇವ್ರ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಅಂಥವ್ರಿಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಅಲ್ಲಿ ವಯಸ್ಸಾಗಿರೋರು ಯಾರು ಕೂತಿದ್ರೆ ಭಿಕ್ಷೆ ಬೇಡೋಕ್ಕೆ ಅವ್ರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ. ಬಟ್ ಈ ಥರದವ್ರಿಗೆ ನಾನು ಕೊಡಲ್ಲ.
ನೋಡಿದ ಗೈಸ್ ಎಷ್ಟು ಜನ ಇದೇ ದೇವಸ್ಥಾನ ಒಳಗಡೆ. ಅಮ್ಮ ಅಲ್ಲೇ ಇರೋದು. 3 ಮೂರ್ತಿಗಳಿದ್ದಾವೆ. ಅದರಲ್ಲಿ ಮಧ್ಯದಲ್ಲಿರೋದೇ ತಾಯಿ. ಇಷ್ಟು ಬೇಗ ಇಲ್ಲಿಗೆ ಬಂದ್ವಿ. ಅಷ್ಟೇನು ರಶ್ ಇರಲಿಲ್ಲ. ನನ್ನ ಪ್ರಕಾರ ಬೇರೆ ಟೈಮಲ್ಲಿ ಇರೋಷ್ಟು ಇರಲಿಲ್ಲ. ಹಿಂದ್ಗಡೆ ಕಾಯಿನ್ ಅಂಟಿಸ್ತಾರೆ ಏನಾರು ಹರಕೆ ಮಾಡಿಕೊಂಡು. ಆ ಕಾಯಿನ್ ಅಂಟ್ಕೊಂಡ್ರೆ ಅದು ನೆರವೇರುತ್ತೆ ಅಂತ. ನೋಡಿ ಎಲ್ಲಿ ಅಂಟಿಸ್ತಿದ್ದಾರೆ ನೋಡಿ ತ್ರಿಶೂಲಕ್ಕೆ. ಅದು ಕಾಯಿನ್ ಅಂಟಲಿಲ್ಲ ಅಂತ ಅಂದರೆ ಅದು ನೆರವೇರಲ್ಲ ಅಂತ ಅಂದ್ಬಿಟ್ಟು ಏನೋ ಅಲ್ಲಿನ ಒಂದು ನಂಬಿಕೆ. ನಾನು ಕಾಯಿನ್ ಅಂಟಿಸೋಣ ಅಂದ್ಕೊಂಡೆ, ಆಮೇಲೆ ಲೇಟಾಗುತ್ತೆ, ಮಕ್ಕಳು ಬೇರೆ ಸ್ಕೂಲಿಂದ ಬಂದುಬಿಡ್ತಾರೆ ಅಂತ ಬಂದ್ಬಿಟ್ವಿ. ನೋಡಿ ದೇವ್ರು ಕಾಣಿಸ್ತಿದ್ದಾನೆ ಅನಿಸುತ್ತೆ ಸ್ವಲ್ಪ ಲೈಟಾಗಿ. ಬಿಕಾಸ್ ಅಲ್ಲಿಗೆ ಹೋದಾಗ ಮುಂದೆ ಹೋಗಿ ಅಂತ ತಳ್ತಿದ್ರು ಗೈಸ್. ಹಾಗಾಗಿ ಮಾಡಲಿಲ್ಲ. ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಬಿಕಾಸ್ ಅವ್ರದ್ದು ಬ್ಯಾಂಡೇಜ್ ತೆಗೆಸ್ಬೇಕಾಗಿತ್ತು ಹಾಸ್ಪಿಟಲಲ್ಲಿ. ಹಾಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂದ್ಬಿಟ್ಟು ಏನಾದ್ರು ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಏನೂ ಹಾಕಿರಲಿಲ್ಲ. ಹಾಗಾಗಿ ಕೇರ್ಪೇಟೆಲ್ಲೇ ತಿಂದ್ರಾಯ್ತು ಅಂತ ಅಂದ್ಬಿಟ್ಟು ಹೊರಟ್ವಿ ಗೈಸ್. ನಾನು ದೇವಸ್ಥಾನ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಾನು ಈ ಪ್ಲೇಸ್ ಸುಮಾರು ಇಲ್ಲ ಅಂತ ಅಂದ್ರೂ ಒಂದು ಪ್ಲೇಸ್ ಕರ್ಕೊಂಡೋದ್ರು. ಅಂದರೆ ಅದೇನು ತುಂಬ ಅದ್ಭುತ ಅಂತ ಅಲ್ಲ, ಬಟ್ ನಾನು ಶಾರ್ಟ್ಸ್ಗೆ ಹಾಕಿದ್ದೆ ಯೂಟ್ಯೂಬಲ್ಲಿ. ಅದಕ್ಕೆ ಇಲ್ಲಾಂದ್ರೂ 1,500 ಜನ ಏನೋ ವ್ಯೂಸ್ ಬಂದಿದೆ ಈ ಪ್ಲೇಸ್. ಇದನ್ನು ನಾನು ಹೇಮಗಿರಿಗೆ ಇಲ್ಲ ಅಂತ ಅಂದ್ರೂ ಒಂದು 3-4 ಟೈಮ್ಸ್ ಬಂದಿದ್ದೀವಿ. ಜಾತ್ರೆಗೆ ಒಂದು 3 ಟೈಮ್ಸ್ ಬಂದಿದ್ದೀವಿ. ಒಂದು ಸಲನೂ ನಾನು ಈ ಪ್ಲೇಸೇ ನೋಡಿರಲಿಲ್ಲ. ಬಟ್ ಏನೋ ಒಂಥರ ಚೆನ್ನಾಗಿತ್ತು. ನೀರಿನ ಪ್ಲೇಸ್ ಅಂದರೆ ನನಗೆ ತುಂಬಾ ಭಯ. ಬಟ್ ಈ ಪ್ಲೇಸ್ ನೋಡಬೇಕಾದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಮತ್ತು ಭಯನೂ ಆಗ್ತಿತ್ತು. ಹತ್ರಕ್ಕೆ ಹೋಗಿ ಎಲ್ಲರೂ ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಅಂತ. ತುಂಬ ಚೆನ್ನಾಗಿತ್ತು ಗಾಯ್ಸ್. ಹೇಮಗಿರಿ ಯಾರಾದರೂ ಹೋದರೆ ಈ ಪ್ಲೇಸ್ ನೋಡಿ. ಮತ್ತು ಇಲ್ಲಿ ನೀರು ಸ್ಟಾಪ್ ಆದಾಗ ಈ ಕಡೆಯಿಂದ ಆ ಕಡೆಗೆ ನಡ್ಕೊಂಡು ಹೋಗ್ತಾರಂತೆ ಹಂಗಂತ ಹೇಳ್ತಿದ್ರು. ನನಗೆ ಅಯ್ಯಪ್ಪ ಹೌದಾ ಅಂತ ಅನ್ನಿಸ್ತಿತ್ತು. ನೀರು ಕಡಿಮೆ ಬರಬೇಕಾದ್ರೆ ಮತ್ತು ನೀರು ಸ್ಟಾಪ್ ಆದಾಗ ನಡ್ಕೊಂಡು ಹೋಗ್ತಾರಂತೆ ಈ ಕಟ್ಟೆ ಮೇಲೆ ಆ ಕಡೆಗೆ. ಹಸು ಎಮ್ಮೆ ಎಲ್ಲ ಹೊಡಿತಾರೆ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡ್. ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಈ ಪ್ಲೇಸ್. ಈ ಪ್ಲೇಸ್ನ ನೋಡಿಕೊಂಡು ಸುಮಾರು ಅಲ್ಲೇ ಒಂದು 15 ಮಿನಿಟ್ಸ್ ಇದ್ವಿ. ಇನ್ನೊಂದು 3 ಜನ ಯಾರೋ ಬಂದಿದ್ದರು. ಅವರು ಏನೇನೋ ಹೇಳ್ತಾಯಿದ್ರು. ಮಾತಾಡ್ಕೊಂಡು ಹಂಗೇ ನಿಂತಿದ್ವಿ. ಏನೋ ಒಂಥರ ಗ್ರೀನರಿ ಆಗಲಿ, ನಮ್ಮ ಒಂದು ಹಳ್ಳಿ ಕಡೆ ಇರೋವಂಥ ಪ್ಲೇಸಸ್ಗಳು ನೋಡೋಕ್ಕೆ ಏನೋ ಒಂಥರ ಸ್ಪೆಷಲ್, ಏನೋ ಒಂಥರ ಚೆನ್ನಾಗಿರುತ್ತೆ. ಮತ್ತು ಅವತ್ತು ಮೋಡ ಇದ್ದಿದ್ದರಿಂದ ವಾತಾವರಣವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಮುಗಿಸಿ ಬರಬೇಕಾದ್ರೆ ಈ ಪ್ಲೇಸ್ ಇದೆ. ಇಲ್ಲಿ ಇಳಿಯಕ್ಕೆ ಮೆಟ್ಲುಗಳು ಕೊಟ್ಟಿದ್ದಾರೆ. ಮತ್ತೆ ಮೆಟ್ಲು ಕೊಟ್ಟಿದ್ದಾರೆ. ಎಲ್ಲಿಗೆ? ತಮಾಷೆ ಮಾಡ್ತಿದ್ದೀರಾ? ಇಲ್ಲಿ ನಡ್ಕೊಂಡು ಹೋಗ್ತಾರೆ ನೀರಿಲ್ದೇ ಇದ್ದಾಗ. ಹೋಗಕ್ಕಾಗುತ್ತಾ? ನೀರೇ ಅಷ್ಟು ಫೋರ್ಸಾಗಿ ಬೀಳ್ತೈತೆ. ಮಿಸ್ ಆದರೆ ಮುಗೀತು ಕತೆ. ಗೈಸ್ ಅಲ್ಲಿಂದ ಬಂದು ಕೇರ್ಪೇಟೆಯಲ್ಲಿ ನನಗೆ ಫೇವ್ರೇಟ್ ಅಂತ ಅಂದರೆ ದಹಿಪುರಿ. ನನ್ನ ದಹಿಪುರಿ ಅಂದರೆ ತುಂಬ ಇಷ್ಟ. ನಾನು ಮಸಾಲೆ ಪುರಿ ಅಷ್ಟಾಗಿ ತಿನ್ನಲ್ಲ. ಮತ್ತು ಇನ್ನೊಂದು ಯಾವುದು ಪಾನಿಪುರಿ ಅನ್ನೋದೇನಲ್ಲ, ದಹಿಪುರಿ ನನ್ನ ಫೇವ್ರೇಟ್. ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ ಮಕ್ಕಳು ಕರ್ಕೊಂಡು. ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಕೇಳ್ತಾರೆ. ಹಾಗಾಗಿ ದಾಳಿಂಬೆ ಹಣ್ಣೇನೋ ಹಾಕ್ಕೊಟ್ಟಿದ್ದೆ ಅವತ್ತು. ದಾಳಿಂಬೆ ಹಣ್ಣು ತಿಂತಿದ್ರು. ತಿನ್ಕೊಬಿಡು. ఇంకా చెల్కొని అర్థం చెల్కొని తింటానే. ಟೀಚರೇ ಸರಿ ಇಲ್ಲ. ಈಗ ಪೆನ್ನಿಡಿ ಇದು 5 ನಿಮಿಷಕ್ಕೆ ಹೋಮ್ವರ್ಕ್ ಮಾಡ್ತಾಳೆ ರೀ ಯಾವಾಗ್ಲೂ. ಮಾಡು. ಎಷ್ಟು ಬೇಗ ಬರೆಯೋಳು ಗೊತ್ತಾ ಅವಳು. ಏನ ಮುನ್ಸ್ಕೊಂಡ್ಲು ರೀ.
ನೋಡಿ ಅಷ್ಟೇ. ನೋಡಿ ನಿಮ್ಮ ಅಪ್ಪಂಗೆ ಕೂರಿಸ್ಕೊಂಡು ನೋಡಿ ಹಿಂಗಡಿಕೆ. ಹಾಂ ಚಲ ಅಡಿಯ ಅಡಿ ಮಗಳ ರೀ ನೀವೇ ತಳ್ತಾ ಇದ್ದೀರಾ ಅವಳನ್ನ. ತಿರ್ಗಿಸ್ಕೊ ಹಂಗೆ ಹಾಂ ತಿರ್ಗಿಸವ ಹಾಂ ತುಳಿ ತಿರ್ಗಿಸೋ ಹಾಂ ಹಿಂಗೆ ತಿರ್ಗಿಸ್ಕೊ ಹಿಂಗೆ ಹಂಗೆ ಒಳಗಡೆ ಬರಲ್ಲ ಬಿಡಿ. ಈಗ ಎತ್ತಿರ್ತಾಳ ಹಂಗೆ ತಿರ್ಗಿಸ್ಬಿಟ್ಟು ಹೊಡಿ ಎದ ತಿರ್ಗಿಸು ಅಂದ್ರೆ. ಹಾಂ ಕೂತ್ಕೋ ಫಸ್ಟ್ ಕಾಲು ಹಾಕ್ಲಾ ಈ ಕಾಲು ಫಸ್ಟ್ ಹಾಕ್ಲಾ ಹಾಂ ಕಾಲು ಹಾಂ ಹತ್ಲ ನೀನು ಹತ್ಬೇಕಲ್ಲ ನಾನು ಕೊಡ್ಸಾರ ಹಾಂ ಹೊಡಿ ಹಾಂ ಕುದ್ಗಳಣ ಹಾಂ ಹೊಡಿ. ನಮ್ಮ ಎದು ಇದ್ದಿದ್ರು ಹೊಡೆದೇ ಬಿಟ್ಟಿರೋನು. ಹಾಂ ಹೊಡಿ. ಏರಿ ಅದೇನಕ್ಕೆ ರೊಟೇಟ್ ಆಗ್ತಾಯಿಲ್ಲ ಒಂದ್ಸಲ ನೋಡಿ. ಫುಲ್ಲು ಅದೇನೋ ಮೀಟೋದ್ರೂ ಮುಂದೆ ಹೋಗಲ್ಲ ಸೈಕಲ್. ಹಂಗೆ ಹೋಗುತ್ತೆ ಒಂದೊಂದ್ಸಲ ಹೋಗಲ್ಲ. ಚೈನ್ ಲೂಸ್ ಆಗೈತಾ? ಹ್ಯಾಂಡ್ಲ್ ತಿರ್ಗಿಸ್ಕೊಂಡು ನೋಡಿ ಕುಶನಿ. ಸುಮ್ಮನೆ ಬಿಟ್ಟಿದ್ರೆ ಇಳಿತಾಳೆ ತಿರ್ಗಿಸ್ತಾಳೆ. ಲೇ ಯಾರಾದ್ರೂ ಹಿಂಗೆ ಸೈಕಲ್ ಹೊಡ್ದಾರ ಹಿಂಗೆ ರೊಟೇಟ್ ತಿರ್ಗಿಸ್ಕೊಂಡು ಹಿಂಗೆ ಹೊಡ್ದಾರ? ಮೇಲ್ ಕೂತಿದಾಗ್ಲೇ ತಿರ್ಗಿಸ್ಕೊಂಡು ಪೆಟ್ಲು ಮಿಟ್ಬೇಕು. ತುಳಿ ತುಳಿ ಹಿಂಗೆ ತಿರ್ಗ್ಸೋ ಹಾಂ ತಿರ್ಗ್ಸೋ ಹಿಂಗೆ ತಿರ್ಗ್ಸೋ ಹಂಗೆ ಹೀಗೆ ತುಳಿ 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 ಹಾಂ ತುಳಿ ಹಂಗೆ ಕುಳ್ಳಿ ಹೊಡೆದೆ ರೌಂಡ್ ಹೊಡಿತಾವಳೆ. ಹಾಂ ಹಂಗೆ ಹಾಂ ತುಳಿ ತುಳಿ ಹಂಗೆ ಹಂಗೆ ತಿರ್ಗ್ಸೋ ತಿರ್ಗಿಸ್ಕೋ ಹಂಗೆ ತಿರ್ಗ್ಸೋ ತುಳಿ ತಿರ್ಗ್ಸೋ ತುಳಿ ಸ್ಟ್ರೈಟ್ ಮಾಡ್ಕೋ ಆಯ್ತಾ ಹಿಂಗೆ ಈಗ ತುಳಿ ಕಲ್ತ್ಕೊತಾವಳೆ. ತುಳಿ 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 ಹಂಗೆ 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 ಎಸಕ್ಕೆ ಎಸಕ್ಕೆ ತಗ್ ಬೀಳಿಸ್ತಾರೆ ಕೆಳಿಕೆ. ಹಂಗೆ ಸುತ್ತ ತಿರ್ಗ್ಸವ. ಅದನ್ನೇ ನಾನು ಹೇಳ್ಕೊಡಿ ಎಂದಿದ್ದ ಅವಳಿಗೆ, ಸುತ್ತ ತಿರ್ಗ್ಸ. ತಿರ್ಗ್ಸೋ ನೀವು ರೊಟೇಟ್ ತಗೊಳ್ಳೋದು ಹೇಳ್ಕೊಡಿ ಕಾಲಲ್ಲಿ ರೌಂಡಕ್ಕೆ. ತುಳಿ ಹೀಗೆ ಸುತ್ತು ತುಳಿಬೇಕು. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಲೇಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.